ಓಂ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಇವತ್ತೊಂದು ಕರಿಬೇವಿನ ಸೊಪ್ಪಿನ ತಂಬುಳಿ ಜೊತೆ ಬಂದಿದ್ದೀನಿ ನಾನು. ನಮಗೆ ಊಟಕ್ಕೆ ಮೊದಲು ಒಂದು ತಂಬುಳಿ ಬೇಕೇ ಬೇಕು. ಸೊ ಇವತ್ತು ನಾನು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಒಂದು 5-6 ಕಾಳು ಮೆಣಸಿನಕಾಳು, ಹಾಗೆ 1/4 ಚಮಚದಷ್ಟು ಜೀರಿಗೆ, ಒಂದು 2 ಚಮಚದಷ್ಟು ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಲೋಟ ಮೊಸರು. ಇದಿಷ್ಟನ್ನು ನಾವು ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ. ಹುರಿಲಿಕ್ಕೆ ನಾವು ತುಪ್ಪವನ್ನು ಹಾಕೋಬೋದು, ಬೆಣ್ಣೆಯನ್ನು ಹಾಕೋಬೋದು. ಅವಶ್ಯಕತೆ ಇದ್ದರೆ ಮಾತ್ರ ಸೇರಿಸ್ಕೊಂಡ್ರಾಯ್ತು, ಇಲ್ಲ ಅಂತಂದರೆ ಹಾಗೆ ಹುರ್ಕೊಂಡ್ರೂ ನಡೆಯುತ್ತೆ. ಈಗ ಕರಿಬೇವಿನ ಸೊಪ್ಪು, ಜೀರಿಗೆ ಮತ್ತು ಕಾಳು ಮೆಣಸನ್ನು ಹುರ್ಕೊಳ್ಳೋಣ. ಇಲ್ಲಿ ನಾನು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಊರಿನ ಕಡೆ ಬೆಣ್ಣೆಯಲ್ಲಿ ಹಾಕಿ ಹುರಿತಾರೆ, ಸ್ವಲ್ಪ ತಂಪಿರುತ್ತೆ ಅಂಥೇಳಿ. ನಮಗೆ ಅಷ್ಟು ಒಳ್ಳೆ ಬೆಣ್ಣೆ ಇಲ್ಲಿ ಸಿಗೋದಿಲ್ಲ. ತುಪ್ಪ ಕೂಡ ನಮಗೆ ನಂದಿನಿ ತುಪ್ಪವೇ ಜಾಸ್ತಿ. ಈಗ ಸಣ್ಣ ಉರಿಯಲ್ಲಿ ಹುರ್ಕೊಂಡ್ರೆ ಪರವಾಗಿಲ್ಲ, ಎಣ್ಣೆ ಬೆಣ್ಣೆ ಏನೂ ಇಲ್ಲದೆ ನಾವು ಮಾಡ್ಕೋಬೋದು, ತೊಂದರೆ ಇಲ್ಲ. ನಮಗೊಂದು ಪರಿಮಳ ಬರುತ್ತೆ ಇದನ್ನು ನಮ್ಮ ಹುರಿತಾ ಇರಬೇಕಾದ್ರೆ. ಕರಿಬೇವಿನ ಸೊಪ್ಪಿನಲ್ಲಿ ಸಾಕಷ್ಟು ಕಬ್ಬಿಣದ ಅಂಶ ಇದೆ. ನಮ್ಮ ದೇಹಕ್ಕೆ ಬೇಕಾಗುವಂಥ ಒಂದು HB ಕೌಂಟ್ ಜಾಸ್ತಿ ಆಗಲಿಕ್ಕೂ ಕೂಡ ಕರಿಬೇವು ಸಹಕಾರ ನೀಡುತ್ತೆ. ಹಾಗೆ ನಮ್ಮ ಕೂದಲು ಕಪ್ಪಾಗಲಿಕ್ಕೆ, ಕಣ್ಣು ಫಳಫಳ ಉಳಿಲಿಕ್ಕೆ, ಇವೆಲ್ಲ ನಮಗೆ ಕರಿಬೇವಿನ ಸೊಪ್ಪು ಸಹಕಾರಿ. ನಮಗೆ ಗೊತ್ತಿದೆ, ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕಾಯಿಸಿ ನಾವು ತಲೆಗೆ ಹಚ್ಕೊಂಡ್ರೆ ಕೂದಲು ಕಪ್ಪಾಗತ್ತೆ. ಇದನ್ನು ರುಬ್ಬಿ ನಾವು ತಲೆಗೆ ಹಚ್ಚಿ ಸ್ನಾನ ಮಾಡಿದಾಗ ಕೂದಲು ಕಪ್ಪಾಗುತ್ತೆ. ಈ ರೀತಿಯಲ್ಲಿ ಸಾಕಷ್ಟು ವಿಚಾರಗಳು ನಮಗೆ ಗೊತ್ತಿದೆ. ಆದರೆ ನಾವು ಚಿಕ್ಕವರಿದ್ದಾಗಿಂದನೂ ಆರಿಸಿ ಪಕ್ಕಕ್ಕಿಟ್ಟರೆ ಹೇಳ್ತಾಯಿದ್ರು, ಇಲ್ಲ ಹಂಗೆ ತೆಗಿಬೇಡಿ, ನಿನ್ನ ಕಣ್ಣು ಫಳಫಳ ಉಳಿಯುತ್ತೆ, ನೀನು ತಿನ್ನು ಇದನ್ನು ಅಂತ. ಸೊ ನಮಗೆ ಗೊತ್ತಿಲ್ಲದ ಹಾಗೆ ಆರೋಗ್ಯದ ಸೂತ್ರಗಳನ್ನು ಹಿರಿಯರು ನಮ್ಮ ಆಹಾರದಲ್ಲಿ ಅಳವಡಿಸ್ತಾ ಇರ್ತಿದ್ರು. ಈಗ ನಮಗೆ ಗೊತ್ತಾಗಿದ್ದಕ್ಕೋ ಏನೋ ಗೊತ್ತಿಲ್ಲ, ನಾವಾಗಿ ಮಾಡ್ಕೊಂಡು ತಿನ್ನುವಂತಹ ಮನಸ್ಥಿತಿ ನಮಗೂ ಕೂಡ ಇದೆ. ಅತ್ಯಂತ ಸುಲಭ, ರುಚಿಕರ, ಆರೋಗ್ಯಕರ ಅಂದಮೇಲೆ ಯಾಕೆ ಮಾಡ್ಕೋಬಾರ್ದು ನಾವು? ಬನ್ನಿ, ನೀವು ನಿಮ್ಮನೆ ಅಡುಗೆ ಮನೆಯಲ್ಲೂ ಈ ರೀತಿಯ ತಂಬುಳಿಯನ್ನು ಮಾಡ್ಕೊಳ್ಳಿ. ಇದರ ಸವಿಯನ್ನು ಸವಿರಿ, ಬಹಳ ರುಚಿಯಾಗಿರುತ್ತೆ. ಖಾರ ಹಸಿಮೆಣಸಿನ ಖಾರ ಇರಲ್ಲ, ಒಣಮೆಣಸಿನ ಖಾರ ಇರಲ್ಲ. ಇದರಲ್ಲಿ ಕಾಳು ಮೆಣಸಿನ ಖಾರ ಮಾತ್ರ ಇದೆ. ನೋಡಿ, ಇಲ್ಲಿ ಕರಿಬೇವಿನ ಸೊಪ್ಪು ಗರಿಗರಿ ಆಗ್ತಾಯಿದೆ. ಸೊ ಇದನ್ನು ಹುರಿದು ಈಗ ಮುಗಿತಾ ಬಂತೆ. ನಾನು ಒಲೆಯನ್ನು ಆರಿಸ್ತೀನಿ. ಈ ಕಾವೇ ಸಾಕು ಅದಕ್ಕೆ. ಈ ಏನು ನಮ್ಮ ಬಾಣಲಿ ಕಾದಿದೆ ಆ ಕಾವೇ ಸಾಕಾಗುತ್ತೆ. ಇದನ್ನು ಹುರಿದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ರುಬ್ಕೊಳ್ಳೋಣ. ಹುರಿದಿದ್ದನ್ನೆಲ್ಲ ನಾನೀಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ಬಿಸಿಲಿಕ್ಕೆ. ಇದಕ್ಕೆ ನಾನು ಒಂದು ಅರ್ಧ ಕಪ್ಪಿನಷ್ಟು ಮೊಸರನ್ನು ಹಾಕ್ಕೊಳ್ತೀನಿ. ನಿಜ ಅಂದರೆ ಇದಕ್ಕೆ ನಾವು ಕಡೆದ ಮಜ್ಜಿಗೆ ಹಾಕ್ಕೋಬೇಕು. ಆದರೆ ನಮಗಿಲ್ಲಿ ಕಡೆದ ಮಜ್ಜಿಗೆ ಸ್ವಲ್ಪ ಅಪರೂಪ ಆಗಿದ್ದಕ್ಕೆ, ಯಾಕಂದರೆ ನಂದಿನಿ ಮೊಸರಲ್ಲೇ ಬೆಣ್ಣೆ ಏನು ಬರೋದಿಲ್ಲ, ಹಾಗಾಗಿ ಕರಿಯೋದು ಕೂಡ ನಾವು ಕಡಿಮೆನೇ. ಸೊ ಇದಕ್ಕೆ ನಾವು ರುಬ್ಬುವಾಗಲೇ ಹಾಕ್ಕೊಂಡು ಅದನ್ನು ಬೀಸ್ಕೊಂಡ್ಬಿಡ್ತೀವಿ. ಆವಾಗ ಅದು ಒಂದು ರೀತಿ ತೆಳ್ಳಗೆ ಆಗತ್ತೆ, ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಮೊಸರು ಹಾಕಿದ್ರೆ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳಲ್ಲ. ಗೊಜ್ಜಿಗಾದರೆ ಹಾಕ್ಬೋದಾದ್ರೆ, ತಂಬುಳಿಗೆ ಮಾತ್ರ ಮಜ್ಜಿಗೆನೇ ಬೇಕಾಗುತ್ತೆ. ರುಬ್ಕೊಳ್ಳೋಣ ಈಗ, ಬನ್ನಿ. ಇದನ್ನು ಬೀಸ್ಕೊಂಡಿದ್ದೀನಿ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಇಷ್ಟು ನೀರಿದ್ದರೆ ಸಾಕು. ತಂಬುಳಿ ತುಂಬ ಗಟ್ಟಿ ಇರಲ್ಲ ಇದು. ಇದಕ್ಕೆ ನಮಗೆ ಒಗ್ಗರಣೆಯ ಅವಶ್ಯಕತೆ ಇಲ್ಲ. ನಮಗೆ ನೀವು ಕುಡಿಲಿಕ್ಕೆ ಬೇಕು ಅಂದರೆ ಒಂದು ತೆಳ್ಳಗಿನ ಬಟ್ಟೆನಲ್ಲಿ ಅಥವಾ ಚಹಾ ಸೋಸುವಂತಹ ಒಂದು ಗಾಳಣಿಯಲ್ಲಿ ಹಾಕಿ ಇದನ್ನು ಸೋಸ್ಕೊಂಡ್ರೆ ಕುಡಿಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ನೋಡಿ, ಟ್ರೈ ಮಾಡಿ. ಹಿತವಾದ ಅಡಿಗೆ, ದೇಹಕ್ಕೂ ಹಿತ, ಮನಸ್ಸಿಗೂ ಹಿತ. ಹಾಗೆ
ಕಡಿಮೆ ಸಮಯದಲ್ಲಿ ಆಗುವಂಥ ಒಂದು ಅಡುಗೆ. ಕರಿಬೇವಿನ ಸೊಪ್ಪಿನ ತಂಬುಳಿ. ಎಂಜಾಯ್.